ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನೋಡಿ ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ತುಲಾ ರಾಶಿಯವರ ಏಪ್ರಿಲ್ ತಿಂಗಳ ಫಲಾನುಫಲಗಳು ಇವತ್ತು ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರವಾಗಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವು ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ತುಲಾ ರಾಶಿ ಜ್ಞಾನ, ಸುಖ, ಸಮೃದ್ಧಿ, ವೈಭವ ಮತ್ತು ಅದೃಷ್ಟವನ್ನ ಪ್ರತಿನಿಧಿಸುತ್ತಂತಹ ಒಂದು ಗುರುಗ್ರಹವು ಈ ತಿಂಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಅನುಗ್ರಹವನ್ನ ನಿಮಗೆ ಮಾಡಲಿದ್ದಾನೆ. ಅಂದ್ರೆ ಗುರುಗ್ರಹದ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ತುಂಬಾ ಸಪೋರ್ಟಿವ್ ಆಗಿ ಇರೋದ್ರಿಂದ ಒಟ್ಟು ಅವರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋಂಥದ್ದನ್ನ ಹೇಳ್ಬೋದು. ತುಲಾ ರಾಶಿಗೆ ಸೇರಿದಂತಹ ಜನರಿಗೆ ನವಪಂಚಮ ರಾಜಯೋಗದ ಶುಭ ಪ್ರಭಾವದಿಂದಾಗಿ ಭೌತಿಕ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ವೃದ್ಧಿಯಾಗಿ ಈ ಅವಧಿಯಲ್ಲಿ ಅವರು ಬುಧ ಮತ್ತು ಗುರುವಿನ ವಿಶೇಷ ಅನುಗ್ರಹದಿಂದಾಗಿ ಹೊಸ ಮನೆ ಅಥವಾ ಹೊಸ ವಾಹನ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಖರೀದಿಸಬೇಕನ್ನಂತಹ ತುಂಬಾ ದಿನದ ಕನಸು ಈ ತಿಂಗಳಲ್ಲಿ ತುಲಾ ರಾಶಿಗೆ ಸೇರಿದ ಜನಗಳಿಗೆ ಅವರ ಕನಸೆಲ್ಲವೂ ಸಂಪೂರ್ಣವಾಗಿ ನನಸಾಗುವಂತಹ ಒಂದು ಯೋಗ ಈ ತಿಂಗಳು, ಅಂದ್ರೆ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಖಂಡಿತವಾಗ್ಲೂ ಅವರ ಕನಸೆಲ್ಲ ಈಡೇರುವಂತಹ ಒಂದು ಸಂಭವ ಬರಲಿದೆ. ನೋಡಿ, ಹಾಗೆ ಜೊತೆಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ತುಲಾ ರಾಶಿ ಸೇರಿದ ಜನರು ಈ ಸಂದರ್ಭದಲ್ಲಿ ಶುಭ ಸುದ್ದಿಯನ್ನು ಕೇಳುವಂತಹ ಸಂಭವ ಹೆಚ್ಚಾಗಿರ್ತದೆ. ಅಂದ್ರೆ ಮಕ್ಕಳಿಂದ ಅವರಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ, ಅಂದ್ರೆ ಮನೆಯ ಏಳಿಗೆಯ ವಿಚಾರ ಆಗಿರ್ಬೋದು, ಕುಟುಂಬದ ಸೌಖ್ಯದ ವಿಚಾರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮಕ್ಕಳಿಂದ ತುಲಾ ರಾಶಿಗೆ ಸೇರಿದಂತ ಜನರಿಗೆ ಈ ತಿಂಗಳು ಸಂಪೂರ್ಣವಾಗಿ ಒಂದು ಹಿತವಾದ ಅನುಭವವನ್ನ ಕೊಡೋದ್ರಲ್ಲಿ ಯಾವುದೇ ತರದ್ದು ಅನುಮಾನ ಇಲ್ಲ ವೀಕ್ಷಕರು. ಅಂದ್ರೆ ಮಕ್ಕಳಿಂದ ಏಳಿಗೆ ಅನ್ನಂಥದ್ದು ಆಗಿರ್ಬೋದು ಅಥವಾ ಮಕ್ಕಳಿಂದ ಸಂತಸ ಅನ್ನಂಥದ್ದು ತುಲಾ ರಾಶಿಗೆ ಸೇರಿದಂತ ಜನರಿಗೆ ಖಂಡಿತವಾಗ್ಲೂ ಈಡೇರುತ್ತದೆ. ಹಾಗೆ ಈ ಅವಧಿಯಲ್ಲಿ ನೋಡಿ, ನೀವು ಅದೃಷ್ಟದ ಒಂದು ಸಂಪೂರ್ಣ ಬೆಂಬಲವನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನೀವು ಪಡ್ಕೊಳ್ಳುವಂತಹ ಒಂದು ಚಾನ್ಸಸ್ ಇರುತ್ತೆ. ಅಂದ್ರೆ ಏಪ್ರಿಲ್ ತಿಂಗಳು ನಿಮಗೆ ಅದೃಷ್ಟದ ಮೇಲೆ ಅದೃಷ್ಟ ಅಂತ ಹೇಳ್ಬೋದು. ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪ್ರತಿಯೊಂದು ಹೆಜ್ಜೆ, ಅಂದ್ರೆ ನಿಮಿಷಕ್ಕೂ ನೀವು ಕೂಡ ಒಂದು ಅದೃಷ್ಟದ ಹೆಜ್ಜೆಯನ್ನ ನೀವು ಈ ತಿಂಗಳಲ್ಲಿ ಪಡ್ಕೊಳ್ಳುವಂತ ಚಾನ್ಸಸ್ ಇರ್ತದೆ. ನೀವು ಮತ್ತೆ ಇದರಿಂದ ನಿಮಗೆ ದೂರ ಪ್ರಯಾಣಿಸುವಂತಹ ಯೋಗ, ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ತುಲಾ ರಾಶಿಯವರು ದೂರ ಪ್ರಯಾಣಿಸುವಂತಹ ಯೋಗ ಕೂಡ ಬರುತ್ತೆ. ಆ ದೂರ ಪ್ರಯಾಣದಿಂದ ನಿಮಗೆ ಅತ್ಯಧಿಕವಾದಂತಹ ಒಂದು ಲಾಭವನ್ನ ನೀವು ಪಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ದೂರ ಪ್ರಯಾಣ ಏನೋ ಹೋಗ್ತೀರಿ, ಆ ದೂರ ಪ್ರಯಾಣ ಹೋದಾಗ ನಿಮ್ಗೆ ಅದರಲ್ಲಿ ಏನಾದ್ರು ಲಾಭ ಆಗ್ಬೇಕಲ್ಲ, ಆ ಲಾಭ ನಿಮಗೆ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಲಾಭವನ್ನ ನೀವು ಅನುಭವಿಸುವಂತ ಚಾನ್ಸಸ್ ನಿಮಗೆ ಇರುತ್ತೆ ವೀಕ್ಷಕ. ಹಾಗೇನೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನೋಡಿ, ನೀವು ಈ ಅವಧಿಯಲ್ಲಿ ಸಾಕಷ್ಟು ಶುಭ ಫಲಗಳನ್ನ ಪಡೆಯುವಿರಿ. ಸಂಗಾತಿ ಕಡೆಯಿಂದ ನಿಮಗೆ ಒಳ್ಳೆಯ ಬೆಂಬಲ, ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಒಂದು ಸಪೋರ್ಟ್ ನಿಮಗೆ ಒಟ್ಟ ದಾಂಪತ್ಯದಲ್ಲಿ ಸಿಗುವಂತ ಚಾನ್ಸಸ್ ಇರ್ತಂದ್ರೆ ಸಂಗಾತಿ ಕಡೆಯಿಂದ ನಿಮಗೆ ನೀವು ಏನೇ ಒಂದು ಕೆಲಸ ಕಾರ್ಯ ಮಾಡ್ಲಿಕ್ಕೆ ಹೋದ್ರೂ ಕೂಡ ನಿಮಗೆ ಸಂಗಾತಿಯಿಂದ ನಿಮಗೆ ಅತ್ಯುತ್ತಮವಾದಂತಹ ಒಂದು ಬೆಂಬಲ ಸಿಗೋದ್ರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಅನ್ನೋಂಥದ್ದನ್ನ ನಾವು ಹೇಳ್ಬೋದು. ಹಾಗೇನೆ ನೋಡಿ ವೀಕ್ಷಕರ, ತುಲಾ ರಾಶಿಗೆ ಸೇರಿದಂತಹ ಜನಗಳು, ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವಿವಾಹಕ್ಕಾಗಿ, ಅಂದ್ರೆ ತುಂಬಾ ದಿನಗಳಿಂದ ವಿವಾಹಕ್ಕೋಸ್ಕರ ತುಂಬಾ ಕಡೆ ಪ್ರಪೋಸಲ್ ಬರ್ತಾ ಇದ್ದಾವೆ, ನೋಡ್ತಾ ಇದ್ದೀರಿ, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಪ್ರಯತ್ನವನ್ನ ಪಡ್ತಾ ಇದ್ದೀರಿ. ಒಟ್ಟು ಯಾವುದೇ ಕಾರಣಕ್ಕೂ ಎಲ್ಲೂ ವಿವಾಹ ಯೋಗ ಕಂಡು ಬರ್ತಾ ಇಲ್ಲ. ತಟಸ್ಥವಾಗಿ ನಿಂತು ಬಿಟ್ಟಿದೆ ಜೀವನ, ವೈವಾಹಿಕ ಜೀವನ ಆಗ್ತಾ ಇಲ್ಲ ನಮ್ದು, ಆಯ್ತಾ? ಇಂಥವ್ರು ಈ ತಿಂಗಳಿನಲ್ಲಿ, ಅಂದ್ರೆ ವಿಶೇಷವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಖಂಡಿತವಾಗ್ಲೂ ತುಲಾ ರಾಶಿ ಜನಕ್ಕೆ ವಿವಾಹ ಯೋಗ ಪ್ರಸ್ತಾಪ ಬರುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಆಯ್ತಾ? ವಿವಾಹದ ಪ್ರಸ್ತಾಪಗಳು ಈ ತಿಂಗಳಲ್ಲಿ ಬರುತ್ತೆ. ಹಾಗೇನೆ ವಿವಾಹ ನೆರವೇರುವಂತಹ ಒಂದು ಅವಕಾಶನೂ ಕೂಡ ತುಂಬಾನೇ ಇದೆ ಈ ತಿಂಗಳಲ್ಲಿ ಅವ್ರಿಗೆ. ಆಯ್ತಾ? ವಿವಾಹ ಸೆಟ್ ಆಗುತ್ತೆ, ಒಂದು ಒಳ್ಳೆ ಉತ್ತಮವಾದಂತಹ ಒಂದು ಜೀವನ ಸಂಗಾತಿ ತುಲಾ ರಾಶಿಗೆ ಸೇರ್ಕೊಳ್ಳುವಂತಹ ಒಂದು ಉತ್ತಮ ಸಮಯ ಅನ್ನೋಂಥದ್ದನ್ನ ಹೇಳ್ಬೋದು. ಅಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ತುಲಾ ರಾಶಿಯವರಿಗೆ ಈ ಒಂದು ಸಮಯ, ಏಪ್ರಿಲ್ ಸಮಯ ಏನಿದೆ, ಬಹಳ ಉತ್ತಮವಾಗಿರುವಂತಹ ಒಂದು ಸಮಯ ಆಗಿರ್ತದೆ. ಹಾಗೆ ಈ ತಿಂಗಳು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪಡಿತೀರಿ.
ಆಯ್ತಾ. ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪಡಿತೀರಿ. ಹಾಗೆ ನಿಮ್ಮ ಅಪೂರ್ಣ ಕೆಲಸಗಳು ಅಂದ್ರೆ ನೀವು ಹಿಂದೆ ಸುಮಾರು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರಿ, ಅದು ಅಲ್ಲಿಗೆ ನಿಂತೋಗ್ಬಿಟ್ಟಿರ್ತದೆ. ಮತ್ತೆ ಮತ್ತೆ ಪುನಃ ಪ್ರಯತ್ನ ಪಟ್ಟರೂ ಕೂಡ ಅದು ಆಗದೇ ಇಲ್ಲ, ಇದು ಸಾಧ್ಯ ಇಲ್ಲ ಬಿಡಪ್ಪ ಅಂತ ಹೇಳಿ ನಿಮಗೆ ಬೇಸರ ಆಗಿ ಒಟ್ಟ ಕೆಲಸನ ಅಲ್ಲಿ ಅರ್ಧದಲ್ಲಿ ನಿಲ್ಲಿಸ್ಬಿಟ್ಟು ಬಂದಿರ್ತೀರಿ. ಅಂತಹ ಕೆಲಸಗಳು ನಿಮಗೆ ಈ ತಿಂಗಳಲ್ಲಿ ಅಪೂರ್ಣವಾದಂತಹ ಕೆಲಸ ನಿಮಗೆ ಯಶಸ್ವಿಯಾಗಿ ನಿಮಗೆ ಪೂರ್ಣಗೊಳ್ಳುವಂತಹ ತಿಂಗಳು ಅಂತ ಹೇಳಿದ್ರೆ ನಿಮಗೆ ತುಲಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ನೀವು ಏಳಿಗೆಯನ್ನ ಕಂಡು ಬರ್ತೀವಿ. ನಿಮಗೆ ಶುಭ ದಿನ ಅನ್ನಂಥದ್ದಾದ್ರೆ ನೋಡಿ, ತುಲಾ ರಾಶಿಯವರಿಗೆ ಶುಭ ದಿನ ಅನ್ನಂಥದ್ದಾದ್ರೆ ಗುರುವಾರ ಅವರಿಗೆ ಶುಭ ದಿನವಾಗಿರ್ತದೆ. ಶುಭ ಸಂಖ್ಯೆ ಬಂದು ತುಲಾ ರಾಶಿಯವರಿಗೆ 5 ಅಥವಾ 9. ಶುಭ ದಿಕ್ಕು ಬಂದು ಅವರಿಗೆ ಉತ್ತರ ದಿಕ್ಕು. ಆಯ್ತಾ, ಉತ್ತರ ದಿಕ್ಕು ಅವರಿಗೆ ತುಲಾ ರಾಶಿಯವರಿಗೆ ಶುಭ ದಿಕ್ಕಾಗಿರ್ತದೆ. ತುಲಾ ರಾಶಿಯವರು ಈ ದೈವವಾದ ಒಂದು ಆರಾಧನೆಯನ್ನ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ನೋಡಿ, ಗಣಪತಿ ದೈವ ಮಂಗಳವಾರ ದಿನ ಹೋಗಿ ಗಣಪತಿ ದೇವಸ್ಥಾನಕ್ಕೆ, ಆಯ್ತಾ, ಮಂಗಳವಾರದ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ತಮ್ಮ ಆಸೆ ಏನಾದರೂ ಈಡೇರಬೇಕು ಅನ್ನೋಂಥದ್ದು, ನಿಮ್ದು ಏನಾದರೂ ಹರಕೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಒಂದು ಗೊನೆ ಬಾಳೆಹಣ್ಣನ್ನ ನೀವು ಗಣಪತಿ ದೇವಸ್ಥಾನಕ್ಕೆ ಮಂಗಳವಾರದ ದಿನ ಹೋಗಿ ಅರ್ಪಣೆ ಮಾಡಿ ನೈವೇದ್ಯ ಮಾಡಿ ಅದರಿಂದ ಬಂದಂತ ಪ್ರಸಾದವನ್ನ ನೀವು ಸಾರ್ವಜನಿಕರಿಗೆ ಅಂದ್ರೆ ದೇವಸ್ಥಾನಕ್ಕೆ ಬಂದಂತಹ ಜನಗಳಿಗೆ ನೀವು ಅದನ್ನ ಹಂಚಿ ನೈವೇದ್ಯವನ್ನ ಹಂಚಿಕೊಟ್ಟು ನೀವು ತಿನ್ನಿ. ಖಂಡಿತವಾಗಲೂ ಸಕಲ ನಿಮ್ಮ ಎಲ್ಲ ಆಸೆ ಇಷ್ಟಾರ್ಥಗಳು ಖಂಡಿತವಾಗಲೂ ನೆರವೇರೋದ್ರಲ್ಲಿ ನಿಮಗೆ ಡೌಟೇ ಬೇಡ. ಆಯ್ತಾ, ಆರಾಧ್ಯ ದೈವ ನಿಮಗೆ ಖಂಡಿತವಾಗಲೂ ಗಣಪತಿ ಇದ್ದಾನೆ. ನಿಮಗೆ ಮಂಗಳವಾರದ ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಎಲ್ಲ ಸರ್ವ ಸಂಕಷ್ಟಗಳು ಎಲ್ಲ ಈಡೇರಿ ನಿಮಗೆ ಇನ್ನೂ ಉತ್ತುಂಗವಾದಂತಹ ಒಂದು ಸ್ಥಾನಕ್ಕೆ ಬರೋದ್ರಲ್ಲಿ ಯಾವುದೇ ತರದ್ದು ಡೌಟ್ ಇಲ್ಲ. ವೀಕ್ಷಕ ನೋಡಿ, ನೀವು ಇನ್ನೂ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋವನ್ನ ನಿಮ್ಮ ತುಲಾ ರಾಶಿಯಲ್ಲಿ ಇರತಕ್ಕಂತಹ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.